ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ನನ್ನ ಡೇ ಬೆಳಿಗ್ಗೆ 4:50ಗೆಲ್ಲ ಸ್ಟಾರ್ಟ್ ಆಯಿತು, ಬಟ್ ಇವಾಗ 6:50 ಅಂದರೆ ಲೈಕ್ ಆಲ್ಮೋಸ್ಟ್ 7. ಅಂದರೆ ನಂದು 2 hours ವರ್ಕ್ ಆಲ್ಮೋಸ್ಟ್ ಕಂಪ್ಲೀಟ್. ಅದೊಂದು ಚೆನ್ನಾಗಿ ಬೆಳಿಗ್ಗೆ ಲಾಗಿನ್ ಆಗಿಬಿಟ್ರೆ ಪಟ್ ಅಂತ ಟೈಮ್ ಹೋಗ್ಬಿಡ್ತೈತಿ. ವರ್ಕಿಂಗ್ ಅವರ್ಸ್ ಕೂಡ ಸ್ವಲ್ಪ ಜಲ್ದಿ ಹೋಗ್ಬಿಡುತ್ತೆ. ಆಲ್ಮೋಸ್ಟ್ ಅವಾಗೇ 2 hours ಹೋಯಿತು. ಸೊ ಸ್ವಲ್ಪ ಲಾಗಿನ್ ಆಗೋಕ್ಕೆ ಬೆಳಿಗ್ಗೆ ಯಾಕೋ ಸ್ವಲ್ಪ ಇಶ್ಯೂ ಬಂತು, ಬಟ್ ಆಮೇಲೆ ಲಾಗಿನ್ ಆಗಿ ಟೆನ್ಷನ್ ಆಗಿಬಿಡ್ತು. ಅಯ್ಯೋ ಏನಪ್ಪ ಇಶ್ಯೂ ಅಂತ ಮತ್ತೆ. ಬಟ್ ಏನಿಲ್ಲ, ಅದು ಹೆಂಗೆ ಗೊತ್ತಾ, ಲಾಗಿನ್ ಮಾಡ್ತಿದ್ದೀನಿ ಆಗಿಲ್ಲ. ಬಟ್ IT ಟೀಮ್ ಅವ್ರಿಗೆ ಇಶ್ಯೂ ರೈಸ್ ಮಾಡಿದ್ಮೇಲೆ ಲಾಗಿನ್ ಆಯಿತು. ನಾನು ಎವ್ರಿ ಟೈಮ್ ಹಿಂಗೆ ನಾನೇನಾದರೂ ಫಾರ್ ಎಕ್ಸಾಂಪಲ್ ಲಾಗಿನ್ ಆಗ್ತಾಯಿರ್ತೀನಿ, ಆಗಲ್ಲ ಅಸ್ಸಲಾಗಲ್ಲ. ಬಟ್ ಇವಾಗ ನಾನು ಇಶ್ಯೂ ಮಾಡ್ತೀನಲ್ಲ, ಈ ಗ್ರೂಪಲ್ಲೆಲ್ಲ ಹಾಕ್ತೀನಲ್ಲ ಹಿಂಗೆ ಇಶ್ಯೂ ಇದೆ ಅಂತ, ಅವಾಗ ಪಟ್ ಅಂತ ಕನೆಕ್ಟ್ ಆಗಿಬಿಡ್ತದ್ದು. ಮತ್ತು ಅಲ್ಲಿ ನಾನು ಮತ್ತೆ ಹೇಳ್ಬೇಕಿಲ್ಲ ಕನೆಕ್ಟ್ ಆಯಿತು ಓಕೆ ಅಂತ. ಎವ್ರಿ ಟೈಮ್ ನನ್ನ ಸೀನ್ ಹಿಂಗೆ ಇರ್ತೈತಿ. ನಂಗೆ ಅನಿಸ್ತೈತಿ ವಾಯ್ಸ್ ಓವರ್ಗಿಂತ ಹಿಂಗೆ ಡೈರೆಕ್ಟ್ ಮಾತಾಡೋದೇ ಬೆಟರು ಅಂತ. ಯಾಕೋ ಹಂಗೆ ಅನಿಸ್ತಾ ಇದೆ, ಇದೇ ಚೆನ್ನಾಗಲ್ಲ ಅಂತ. ಮತ್ತು ಯಾರು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾರೆ, ಸೊ ಇದೇ ಬೆಟರ್ ಅನಿಸ್ತಾ ಇದೆ. ಹಿಂಗೆ ಡೈರೆಕ್ಟ್ ಮಾತಾಡ್ಬಿಡೋದು, ಆಮೇಲೆ ಟಕ್ ಅಂತ ಎಡಿಟ್ ಮಾಡಿಬಿಟ್ರೆ ಮುಗಿದ ಕೆಲಸ. ಗೊತ್ತಾ, ನಾನು ಗ್ರೀನ್ ಟೀ ಕುಡಿಯೋದು ಆಲ್ಮೋಸ್ಟ್ ಮಂತ್ಸ್ಗಳೇ ಆಯಿತು. ಅದೇನೇನೋ ಫಸ್ಟ್ ಒಂಥರ ಅನ್ಸುತ್ತೆ, ಅದು ಯಾಕಂತ ಗೊತ್ತಿಲ್ಲ. ಹೆಂಗಂದರೆ ಲೈಕ್ ಭಾಳ ಮಂತ್ಸ್ಗಳೇ ಆಯ್ತಾ ನಾನು ಕುಡಿಯೋಕೆ 2 months ಅಂತೂ ಆರಾಮಾಗಿದೆ. ಬಟ್ ಅದು ಫಸ್ಟ್ ಸಿಕ್ಕಿರ್ತದಲ್ಲ, ಅಯ್ಯಪ್ಪ ಅದು ಯಾಕೆ ಹಂಗೆ ಆಗುತ್ತೋ ಏನೋ ಗೊತ್ತಿಲ್ಲಪ್ಪ. ಏನಾಗ ಗೊತ್ತಾ, ನಾನು ಸಣ್ಣೊಳ್ದಾಗಿಂದ ಲೈಕ್ ಒಂದಿತ್ತು ಹೆಂಗೆ ಗೊತ್ತಾ, 2 ಫೋನ್ ಇರಬೇಕು, ಇಲ್ಲೂ ಸ್ಪೀಕರ್ ಹಾಕಿರ್ಬೇಕು, ಇವ್ರ ಹತ್ರ ಮಾತಾಡ್ಸ್ಬೇಕಂದ್ರೆ ನಂಗೆ ಅವಾಗ ಸಣ್ಣೊಳಿದ್ದಾಗ ಕಾನ್ಫಿಡೆನ್ಸ್ ಅವೆಲ್ಲ ಅಷ್ಟು ಐಡಿಯಾನೂ ಇದ್ದಿದ್ದಿಲ್ಲ ಅಲ್ಲ. ಸೊ ಅವಾಗ ನಾನು ಅಂದ್ಕೊಂಡಿದ್ದೆ, ಓಕೆ ಇವಾಗ ಹೆಂಗೆ ಮಾತಾಡ್ಸ್ಬೋದು, ಇಲ್ಲಿರೋರನ್ನ ಇವಾಗ ನಂಬರ್ ಇರೋಲ್ಲ ಫಾರ್ ಎಕ್ಸಾಂಪಲ್, ಆಯಿತಾ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಅಕ್ಕ ನಮ್ಮ ತಮ್ಮ ಅವರಿಬ್ಬರು ನಂಬರ್ ಇರೋಲ್ಲ, ಇರ್ತೈತಿ. ಫಾರ್ ಎಕ್ಸಾಂಪಲ್ ಹೇಳಿರ್ತೀನಿ ಅಷ್ಟೇ, ಅವರಿಬ್ಬರು ನಂಬರ್ ಇಲ್ಲ, ಬಟ್ ಮಾತಾಡಿಸ್ಬೇಕು. ನನ್ನ ಕಡೆ 2 ನಂಬರ್ ಇರ್ತದೆ. ಸೊ ಈ ಫೋನಲ್ಲಿ ನಮ್ಮ ಅಕ್ಕಾಗ ಮಾಡಿ, ಈ ಫೋನಲ್ಲಿ ನಮ್ಮ ತಮ್ಮಗೆ ಮಾಡಿಬಿಟ್ಟು ಸ್ಪೀಕರ್ ಹಾಕಿ ಇಬ್ಬರನ್ನ ಮಾತಾಡಿಸ್ಬೇಕು ಅಂತ ನನಗೆ ಸಣ್ಣೊಳಿದ್ದಾಗಿದ್ದ ಒಂದು ಥಾಟ್ ಇತ್ತು. ಬಟ್ ಇವತ್ತೇನಾಯಿತು ಗೊತ್ತಾ, ನಮ್ಮ ತಮ್ಮ ಊರಿಗೆ ಹೋಗಿದ್ದಾನೆ, ನಮ್ಮಮ್ಮ ಮೊಬೈಲ್ಗೆ ಕಾಲ್ ಮಾಡಿದ್ದಾನೆ, ಆಯಿತಾ. ಆ್ಯಂಡ್ ನನ್ನ ಮೊಬೈಲ್ಗೆ ನಮ್ಮ ಅಕ್ಕ ಮಾಡಿದ್ದಾಳೆ. ಆ್ಯಕ್ಚುಲಿ ನಮ್ಮ ಅಕ್ಕ ಫಸ್ಟ್ ನಮ್ಮಮ್ಮ ಮೊಬೈಲಿಗೆ ಟ್ರೈ ಮಾಡಿದ್ದಾಳೆ, ಅದು ಬಿಸಿ ಬರೋದಂತ ನನ್ನ ಮೊಬೈಲಿಗೆ ಟ್ರೈ ಮಾಡಿದ್ದಾಳೆ. ನಾನು ಏನು ಮಾಡಿದೆ ಗೊತ್ತಾ, 2 ಕಡೆ ಸ್ಪೀಕರ್ ಆನ್ ಮಾಡಿಬಿಟ್ಟು ಇಬ್ರಿಗೂ ಮಾತಾಡ್ತೀನಿ. ನಾನು ಅವಾಗ ಅಂದ್ಕೊಂಡಿದ್ದೆ ಅಲ್ಲ ಅಂತ ತಲೆ ಒಳಗೆ ಬಂತು ಗೊತ್ತಾ. ಇಬ್ರಿಗೂ ಸ್ಪೀಕರ್ ಹಾಕ್ಬಿಟ್ಟು ಇಬ್ರಿಗೆ ಮಾತಾಡ್ಸ್ತಾ ಇದ್ದೀನಿ. ನಮ್ಮಮ್ಮನ ಕರೆದ್ಬಿಟ್ಟು ಕೇಳಿಸ್ತಾ ಇದ್ದೀನಿ, ನಮ್ಮ ನೋಡಿಲ್ಲಿ ಹೆಂಗೆ ಮಾತಾಡ್ಸ್ತಾ ಇದ್ದೀನಿ ಸ್ಪೀಕರ್ ಹಾಕ್ಬಿಟ್ಟು ಅಂತ. ಅಯ್ಯೋ ಅದು ಚೆಂದ ಅಲ್ಲ. ಇವಾಗ ಬ್ರೇಕ್ ತೊಗೊಂಡು ಲೈಕ್ ಟಿಫಿನ್ಗೆ ಹೋಗಬೇಕು. ಟಿಫಿನ್ ಆದಮೇಲೆ ಸಿ ಬ್ಯಾಕ್. ಆ್ಯಂಡ್ ಇವಾಗ ಲಾಗೌಟ್ ಆಯಿತು. ಆ್ಯಂಡ್ ಹೊರಗೆ ಬಂದು ನೋಡ್ರೆ ಕ್ಲೈಮೇಟ್ ಈ ಥರ ಇದೆ, ಆ್ಯಂಡ್ ಫುಲ್ ಗುಡುಕ್ತಾ ಇದೆ. ಮೇ ಬಿ ವೀಡಿಯೋ ಮಾಡ್ಬೋದೇನೋ, ಇವಾಗ ಬಂದರೆ ಲೈಕ್ ಕೇಳಿಸ್ಕೋಬೋದು. ಫುಲ್ ಗುಡುಕ್ತಾ ಇದೆ. ಏನಾಗ್ತಿದೆ ಗೊತ್ತಾ, ಲೈಕ್ ವೀಡಿಯೋ ಮಾಡೋದಂತ ಹೊರಗೆ ಹೋದರೆ ಗುಡುಕ್ತಾ ಇಲ್ಲ, ಆಯ್ತು ಸರಿಯಾಗಿ ಬರ್ತಾಯಿಲ್ಲ ಅಂತ ಒಳಗೆ ಬಂದರೆ ಗುಡುಕ್ತಾ ಇದೆ. ಹೇಳಿದ್ನಲ್ಲ ಬೆಳಿಗ್ಗೆ, ಏನದು ಕಂಪ್ಯೂಟರ್ ಮ್ಯಾಟರಾಗಿ ಆಯ್ತಲ್ಲ, ಲ್ಯಾಪ್ಟಾಪ್ ಮ್ಯಾಟರಲ್ಲಿ ಆಯ್ತಲ್ಲ, ಆ ಥರನೇ ಇವಾಗ ಗುಡುಕ್ತಾ ಇದೆ. ಹೊರಗೆ ಹೋದರೆ ಗುಡುಕ್ತಾ ಇಲ್ಲ, ಫುಲ್ ಸೈಲೆಂಟ್. ಲೈಕ್ ಕ್ಯಾಪ್ಚರ್ ಮಾಡೋಣ ಅಂತ ಹೋದರೆ ಬರ್ತಾ ಇಲ್ಲ, ಬಟ್ ಒಳಗೆ ಬಂದ ತಕ್ಷಣ ಫುಲ್ ಗುಡುಕ್ತಿದೆ. ಮಳೆ ಆಗಬೇಕು. ಇವಾಗ ಸ್ನಾನ ಆಯಿತು, 2:40 ಆಗಿಬಿಟ್ಟಿದೆ. ಬಡ ರೆಡಿ, ಊಟ ಮಾಡಿ ರೆಡಿಯಾಗಿ ಶುಡ್ ಗೋ ಫಾರ್ ವರ್ಕ್. ಇವಾಗ ಹೋಗ್ತಾ ಇದ್ದೆ, ಬಿಸಿಲು ಸಿಕ್ಕಾಪಟ್ಟೆ ಇದೆ. ಬಿಸಿಲು ವಿಡಿಯೋ ಮಾಡ್ಬೇಕಂದಾಗೆ ಎಲ್ಲ ಗಾಡಿಗಳು ನನ್ನ ಈ ರೋಡಿಗೆ ಬರೋಕತ್ಬಿಟ್ಟಾರೆ. ಬರೋ ಗಾಡಿಯೆಲ್ಲ ಈ ರೋಡಿಗೆ ಬರ್ತಿದ್ದಾವೆ ಅನ್ನಿಸ್ತೈತೆ. ಇಲ್ಲೇ ಬರೋ ಜನರೆಲ್ಲ ಮನೆಯಿಂದ ಹೊರಗೆ ನಿಂತಾರೆ ಅನ್ನೋ ಫೀಲಿಂಗ್, ಗೊತ್ತಿಲ್ಲ ಯಾಕಂತ. ಆಗ ಮತ್ತೆ ಮುಂದೆ ಒಂದು ಗಾಡಿ ಬರ್ತಾಯಿದೆ. ಅಪ್ಪ ಇವತ್ತು ಮಾತಾಡೋಣ ರೋಡಲ್ಲಿ ಅಂದ್ಕೊಂಡೆ. ಬಟ್ ಹಾಗೆ ಗುಡುಗಿದ್ದು ನೋಡಿ ಆಯ್ತಾ ಮಳೆ ಬರುತ್ತೆ ಅಂತ. ಬಟ್ ಯಾವ ಮಳೆ ಇಲ್ಲ, ಫುಲ್ಲು ಬಿಸಿಲು.
ಮಳೆನೂ ಇಲ್ಲ ಏನೂ ಇಲ್ಲ. ಐ ಥಾಟ್ ಮಳೆ ಬರಬಹುದು ಬಿಕಾಸ್ ಗುಡುಗ್ತಿತ್ತಲ್ಲ, ಮಳೆ ಬರ್ತೈತೆ ಆರಾಮ್ ಅಂತ ಅಂದ್ಕೊಂಡೆ. ಇರೋ ಬರೋ ಜನರೆಲ್ಲ ಹೊರಗಿದ್ದಾರೆ ಅನ್ನೋ ಫೀಲಿಂಗ್, ಆಮೇಲೆ ಇರೋ ಬರೋ ಗಾಡಿಗೆಲ್ಲ ನಾನು ಹೋಗೋ ದಾರಿಯಲ್ಲೇ ಇದೆ ಅಂತ ಫೀಲಿಂಗ್. ಅಪ್ಪ ಫೈನಲಿ ಬಂದೆ. ಬಟ್ ಸಿಕ್ಕಾಪಟ್ಟೆ ಬಿಸಿಲು ಬಿಸಿಲು ಬಿಸಿಲು. ಬಟ್ ಗುಡ್ ಥಿಂಗ್ ಏನಂದರೆ ಸ್ವಲ್ಪ ಅದು ಮಾತಾಡಿದೆ, ಒಂದು 2-3 ಮಿನಿಟ್ಸ್ ಆದರೂ ರೋಡಲ್ಲ ಇತ್ತು ಟಾಕ್ ಅಂತ. ಮೇನ್ ರೋಡಲ್ಲಿ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ. ಮನೆಗೆ ಬಂದೆ. ಟಯರ್ಡ್ ಏನಿಲ್ಲ, ಮಸ್ತ್ ಆರಾಮ್ ಬಂದೆ. ಆನ್ ದ ವೇ ವ್ಲಾಗ್ ಮಾಡೋಕ್ಕಾಗಲ್ಲ, ನನ್ನ ಫ್ರೆಂಡ್ ಜೊತೆ ಮಾತಾಡ್ತಾ ಬಂದೆ. ಸೊ ಫ್ರೆಶ್ ಆಗಬೇಕು. ಸಿ ಯು ಲೇಟರ್. ಏನು ಗೊತ್ತಾ, ನಾನು ವರ್ಕಿಂದ ಬರ್ತೀನಿ ಅಂತ ನಮ್ಮಮ್ಮ ಸೂಪ್ ಮಾಡಿಟ್ಟಿದ್ದಾರಂತೆ. ಅದೆಷ್ಟು ಚೆನ್ನಾಗಲ್ಲ ಫೀಲಿಂಗ್. ನಂಗೆ ಪಿ ಜಿ ಒಳಗಿದ್ದಾಗ ಇಷ್ಟಲ್ಲ, 8:30 ಅಂದರೂ ಕೂಡ ಯಾರೂ ಇರ್ತಿದ್ದಿಲ್ಲ. ಲೈಕ್ ನಾನು ಒಬ್ಬಳೇ ಹೋಗಿ ಎಷ್ಟು ಟಯರ್ಡ್ ಆದರೂ ಕೂಡ, ಆರಾಮಿಲ್ಲ ಅಂದರೂ ಕೂಡ ನಾನು ಅಲ್ಲಿ ನಾನು ಒಬ್ಬಳೇ ಇರಬೇಕಿತ್ತು. ಬಟ್ ಇವಾಗ ಹಿಂಗೆ ಹೋಗಿ ಬಂದೀನಿ ಅಂದರೆ ಸೂಪ್ ಮಾಡಿಟ್ರೆ ಅಂದರೆ ಆ ಫೀಲೇ ಎಷ್ಟು ಚೆಂದ ಅನ್ಸುತ್ತಲ್ಲ. ಒಬ್ರು ಯಾರು ಕಾಯ್ತಿರ್ತಾರೆ ಮನೆಯಲ್ಲಿ ಅಂತ ಆ ಥರ ಎಲ್ಲ. ಜಸ್ಟ್ ಊಟ ಆಯಿತು, ಜಸ್ಟ್ ಏನಪ್ಪ ಲೈಕ್ ವಾಕಿಂಗ್ ಅಂತ ಬಂದೆ. ಬಟ್ ಸಖತ್ತಾಗಿದೆ ಗೊತ್ತಾ ಕ್ಲೈಮೇಟು. ಮೇ ಬಿ ಎಲ್ಲೋ ಮಳೆ ಆಗಿರ್ಬೇಕು ಸುತ್ತಮುತ್ತ. ಸೊ ಫುಲ್ ತಣ್ಣಗೆ ಗಾಳಿ ಬೀಸುತ್ತೆ, ಸಖತ್ತಾಗಿದೆ, ಮಸ್ತಿದೆ. ಮಧ್ಯಾಹ್ನ ಬೇರೆ ಫುಲ್ ಗುಡುಗು ಆಯ್ತಲ್ಲ. ಸೊ ಫುಲ್ ತಣ್ಣಗಿದೆ ಕ್ಲೈಮೇಟ್. ಈ ಸಮ್ಮರಾಗಿದ್ದು ಈ ಥರ ತಣ್ಣಗೆ ಗಾಳಿ ಬಂದರೆ ಎಷ್ಟು ಆರಾಮಿರುತ್ತೆ. ಬಟ್ ನಮ್ಮದು ಹೊಸಪೇಟೆ ಎಷ್ಟು ಬಿಸಿಲಿರ್ತದೆ ಅಂದರೆ ಅಷ್ಟು ಬಿಸಿಲು. ರಾತ್ರಿಯೇ ನಮಗೆ ಸ್ವಲ್ಪ ತಣ್ಣಗೆ ಅನ್ಸೋದು ಊರು. ಇವೆಲ್ಲ ಪಾಪ ಆಚೆ ಬಂದುಬಿಟ್ರೆ ಏನಾದರೂ ಕೊಡ್ತಾರ ಅಂತ ಪಾಪ ಬಂದುಬಿಟ್ಟು ನಿಲ್ತವೆ. ಕೆಳಗಡೆ ಬಂದರೆ ಏನಾದರೂ ಕೊಡ್ತೀವ ಅಂತ ಬಂದುಬಿಡ್ತವೆ. ಬಟ್ ಬೆಸ್ಟ್ ಸೋಲ್ಸ್ ಮನುಷ್ಯರ್ಗಿಂತ ಬೆಸ್ಟ್ ಸೋಲ್ಸ್ ಅಂತಲೇ ಹೇಳ್ಬೋದು. ಖಾಲಿ ಅಷ್ಟೇ ಚೆಂದ. ಏನಾದರೂ ಲೆಕ್ಕ ಹಾಕಿದರೆ ಎಲ್ಲ ಒಂಥರ ಚೆಂದ ಅನಿಸುತ್ತೆ. ಏನೋ ಪಾಪ ಎವ್ರಿ ಟೈಮ್ ಎಷ್ಟು ನಾವು ಒಂದು ಸತಿ ಬೈದ್ಬಿಟ್ಟಿರ್ತೀವಿ ಹೋಗು ಅಂತ. ಹಂಗೆಲ್ಲ ಅಂದರೂ ಕೂಡ ಲೈಕ್ ಏನಾದರೂ ಕೊಡ್ತೀವಿ ಅನ್ನೋ ಆಸೆಗೆ ಬಂದುಬಿಡ್ತಾವೆ. ಕೆಳಗೆ ಜಸ್ಟ್ ಹೋದರೆ ಸಾಕು. ಕೆಳಗೆ ಹೋಗಲಿಲ್ಲ ಅಂದರೂ ಅಟ್ಲೀಸ್ಟ್ ಹಿಂದೆಯಿಂದ ನಿಂತಿರ್ತೀವಲ್ವ, ಅಲ್ಲಿ ಏನದು ಪ್ಲೇಸ್ ಇದೆಲ್ಲ ಪ್ಯಾಸೇಜು, ಅಲ್ಲಿ ನಿಂತ್ಕೊಂಡ್ರು ಸಹ ಏನಾದರೂ ಆಗ್ತೀವ ಅಂತ ಪಾಪ ಹಿಂಗೆ ನೋಡ್ತಿರ್ತಾವೆ. ಬಟ್ ಚಂದ ನಾಯಿಗಳು. ಹೇಳಿದೆ ಅಲ್ವಾ, ಇಲ್ಲಿ ನಿಂತುಬಿಟ್ರೆ ಪಾಪ ಏನಾದರೂ ಹಾಕ್ತಿದ್ದೀವಿ ಅಂತ ಪಾಪ. ಬಟ್ ರೌಡಿಸಮ್ ಮಾಡ್ತೈತೆ. ಬಟ್ ಇವಿರೋದ್ರಿಂದ ನಮ್ಮ ಏರಿಯಾಗೆ ಯಾರೂ ಬರಲ್ಲ. ಪಕ್ಕದ ಬೀದಿ ನಾಯಿ ಕೂಡ ಒಳಗೆ ಬರೋಕ್ಕೆ ಬಿಡಲ್ಲ ಇವು ಸೆಕ್ಯೂರಿಟಿ ಗಾರ್ಡ್ಸ್. ಸಿ ಯು ಇನ್ ಅನದರ್ ವ್ಲಾಗ್.